ಸ್ವಾಭಿಮಾನ ಇದು ಕೇವಲ ಒಂದು ಪದವಲ್ಲ, ಇದು ನಮ್ಮ ವ್ಯಕ್ತಿತ್ವದ ನೆಲೆಯಾಗಿದೆ. ಜೀವನದಲ್ಲಿ ಹಣ, ಹೆಸರು, ಸ್ಥಾನಮಾನ ಎಲ್ಲವೂ ಬದಲಾಗಬಹುದು, ಆದರೆ ಸ್ವಾಭಿಮಾನ ಕಳೆದುಕೊಂಡ ಕ್ಷಣದಿಂದಲೇ ನಮ್ಮ ನಿಜವಾದ ಸೋಲು ಆರಂಭವಾಗುತ್ತದೆ. ನಾವು ಇತರರಿಂದ ಗೌರವ ನಿರೀಕ್ಷಿಸುವ ಮುನ್ನ ನಾವು ನಮ್ಮನ್ನು ನಾವು ಗೌರವಿಸಬೇಕು. ಹಲವರು ಜೀವನದಲ್ಲಿ ಇತರರ ಮೆಚ್ಚುಗೆಗಾಗಿ, ಒಪ್ಪಿಗೆಗಾಗಿ ತಮ್ಮನ್ನೇ ಬದಲಾಯಿಸಿಕೊಳ್ಳುತ್ತಾರೆ. ಆದರೆ ಸತ್ಯ ಏನೆಂದರೆ, ನೀನು ನಿನ್ನ ಮೌಲ್ಯವನ್ನು ಕಡಿಮೆ ಮಾಡಿಕೊಂಡ್ರೆ ಜಗತ್ತು ಅದನ್ನು ಇನ್ನಿಷ್ಟು ಕಡಿಮೆ ಮಾಡುತ್ತದೆ. ಸ್ವಾಭಿಮಾನ ಅಂದರೆ ಗರ್ವವಲ್ಲ, ಅದು ನಿನ್ನ ಮೌಲ್ಯವನ್ನು ನೀನೇ ಅರಿತುಕೊಳ್ಳುವ ಶಕ್ತಿ. ಒಮ್ಮೆ ಯೋಚಿಸಿ, ಯಾಕೆ ಕೆಲವರು ಎಲ್ಲೆಡೆ ಗೌರವ ಪಡೆಯುತ್ತಾರೆ? ಅವರ ಬಳಿ ದೊಡ್ಡ ಹಣವಿರಬಹುದು, ದೊಡ್ಡ ಹುದ್ದೆ ಇರಬಹುದು, ಆದರೆ ಅದಕ್ಕಿಂತ ಮುಖ್ಯವಾಗಿ ಅವರು ತಮ್ಮ ಸ್ವಾಭಿಮಾನವನ್ನು ಯಾವ ಸಂದರ್ಭದಲ್ಲೂ ಕಳೆದುಕೊಳ್ಳುವುದಿಲ್ಲ. ಅವರು ಯಾರಿಗಾದರೂ ತಲೆಬಾಗುವುದಿಲ್ಲ, ಆದರೆ ಯಾರನ್ನೂ ಅವಮಾನಿಸುವುದಿಲ್ಲ. ಇದು ಸ್ವಾಭಿಮಾನ ಮತ್ತು ವಿನಯದ ಸಮ್ಮಿಶ್ರಣ. ಜೀವನದಲ್ಲಿ ಕೆಲವು ಸಂದರ್ಭಗಳಲ್ಲಿ ನಾವು ಇಲ್ಲ ಎಂದು ಹೇಳಬೇಕಾಗುತ್ತದೆ. ಎಲ್ಲರಿಗೂ ಇಷ್ಟವಾಗಲು, ಎಲ್ಲರಿಗೂ ಒಪ್ಪಿಕೊಳ್ಳಲು ಹೋಗಿ ನಾವು ನಮ್ಮ ಸ್ವಾಭಿಮಾನವನ್ನು ತ್ಯಜಿಸುತ್ತೇವೆ. ಆದರೆ ನೆನಪಿರಲಿ, ಇಲ್ಲ ಎಂದು ಹೇಳುವುದು ದೌರ್ಬಲ್ಯತೆಯ ಲಕ್ಷಣವಲ್ಲ, ಅದು ನಿನ್ನ ಸ್ವಾಭಿಮಾನದ ರಕ್ಷಣೆ. ನಿನ್ನ ಮನಸ್ಸಿಗೆ ತೊಂದರೆ ಕೊಡುತ್ತಿರುವ ಸಂಬಂಧ, ಕೆಲಸ ಅಥವಾ ಪರಿಸ್ಥಿತಿಯನ್ನು ತಡೆಯುವುದು ಧೈರ್ಯ. ಅದು ನಿನ್ನ ಮೌಲ್ಯವನ್ನು ಕಾಪಾಡಿಕೊಳ್ಳುವ ಕ್ರಮ. ಹೆಚ್ಚಾಗಿ ನಾವು ತಪ್ಪು ಮಾಡುವ ಜಾಗ ಏನೆಂದರೆ, ನಾವು ನಮ್ಮನ್ನು ಇತರರೊಂದಿಗೆ ಹೋಲಿಸುತ್ತೇವೆ. ಅವನಿಗಿದೆ, ನನಗಿಲ್ಲ ಎಂದು ಯೋಚಿಸಿ ನಮ್ಮ ಮೌಲ್ಯವನ್ನು ನಾವು ತಗ್ಗಿಸಿಕೊಳ್ಳುತ್ತೇವೆ. ಆದರೆ ಸತ್ಯ ಏನೆಂದರೆ, ಪ್ರತಿಯೊಬ್ಬರೂ ವಿಭಿನ್ನರು. ನಿನ್ನ ಪ್ರಯಾಣ, ನಿನ್ನ ಕನಸು, ನಿನ್ನ ಸಾಮರ್ಥ್ಯ ಎಲ್ಲವೂ ವಿಭಿನ್ನ. ಸ್ವಾಭಿಮಾನ ಅಂದರೆ ಇತರರೊಂದಿಗೆ ಹೋಲಿಕೆ ಮಾಡಿಕೊಳ್ಳದೆ ನಿನ್ನದೇ ಮಾರ್ಗದಲ್ಲಿ ನಿಂತು ಮುಂದೆ ಸಾಗುವುದು. ನಿನ್ನ ಜೀವನದಲ್ಲಿ ಯಾರಾದರೂ ನಿನ್ನನ್ನು ನಿರ್ಲಕ್ಷಿಸಿದರೆ, ಕಡಿಮೆ ಮಾಡಿದರೆ ಅದನ್ನು ಒಪ್ಪಿಕೊಳ್ಳಬೇಡ. ಯಾಕೆಂದರೆ ನೀನು ನಿನ್ನನ್ನು ಗೌರವಿಸದಿದ್ದರೆ ಯಾರೂ ನಿನ್ನನ್ನು ಗೌರವಿಸುವುದಿಲ್ಲ. ಸ್ವಾಭಿಮಾನ ಅಂದರೆ ನಾನು ಯಾರು ಎಂಬ ಪ್ರಶ್ನೆಗೆ ನಿನ್ನೊಳಗಿಂದಲೇ ಬರುವ ದೃಢ ಉತ್ತರ. ಸ್ವಾಭಿಮಾನ ಇರುವ ವ್ಯಕ್ತಿ ಯಾವಾಗಲೂ ಶಾಂತವಾಗಿರುತ್ತಾನೆ. ಅವನು ಯಾರಿಗೂ ತನ್ನ ಮೌಲ್ಯವನ್ನು ಸಾಬೀತುಪಡಿಸಲು ಓಡಾಡುವುದಿಲ್ಲ. ಅವನು ತನ್ನ ಕೆಲಸದಿಂದಲೇ, ತನ್ನ ನಡೆನುಡಿಗಳಿಂದಲೇ ತನ್ನ ಮೌಲ್ಯವನ್ನು ತೋರಿಸುತ್ತಾನೆ. ಜಗತ್ತು ನಿಧಾನವಾಗಿ ಅವನನ್ನು ಗುರುತಿಸುತ್ತದೆ. ಜೀವನದಲ್ಲಿ ಯಶಸ್ಸು ಬೇಕಾದರೆ ಮೊದಲ ಹೆಜ್ಜೆ ಸ್ವಾಭಿಮಾನ. ಯಾಕೆಂದರೆ ನೀನು ನಿನ್ನನ್ನು ಗೌರವಿಸಿದಾಗ ಮಾತ್ರ ನೀನು ನಿನ್ನ ಗುರಿಗಳಿಗೆ ನಿಷ್ಠೆಯಿಂದ ಕೆಲಸ ಮಾಡುತ್ತಿ. ಯಾವ ಅಡೆತಡೆ ಬಂದರೂ ನೀನ ಕುಗ್ಗುವುದಿಲ್ಲ, ಯಾಕೆಂದರೆ ನಿನ್ನೊಳಗಿನ ಆತ್ಮವಿಶ್ವಾಸವೇ ನಿನ್ನ ಶಕ್ತಿ. ಕೊನೆಯಲ್ಲಿ ಒಂದು ಮಾತು ನೆನಪಿರಲಿ, ಯಾರಾದರೂ ನಿನ್ನನ್ನು ಬಿಟ್ಟು ಹೋದರೂ, ನಿನ್ನನ್ನು ಅರ್ಥಮಾಡಿಕೊಳ್ಳದಿದ್ದರೂ ನಿನ್ನ ಮೌಲ್ಯ ಕಡಿಮೆಯಾಗುವುದಿಲ್ಲ. ನೀನು ನಿನ್ನನ್ನು ಹೇಗೆ ನೋಡುತ್ತೀಯೋ ಅದೇ ನಿನ್ನ ನಿಜವಾದ ಮೌಲ್ಯ. ಆದ್ದರಿಂದ ನಿನ್ನ ಸ್ವಾಭಿಮಾನವನ್ನು ಯಾವಾಗಲೂ ಕಾಪಾಡಿಕೊಳ್ಳು. ನಿನ್ನನ್ನು ನೀನೇ ಗೌರವಿಸು, ಪ್ರೀತಿಸು, ನಿನ್ನ ಮೌಲ್ಯವನ್ನು ಅರಿತುಕೋ. ಜಗತ್ತು ಸ್ವತಃ ನಿನ್ನ ಹಿಂದೆ ಬರುತ್ತದೆ. ಇಂತಹ ಇನ್ನಷ್ಟು ಪ್ರೇರಣಾದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು